ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ 2026 ಟು ಆಲ್ ಆಫ್ ಯು. ನಿಮ್ಮ ಬಾಳಲ್ಲಿ ಸಂತೋಷ, ಖುಷಿ, ನೆಮ್ಮದಿ ಪ್ರತಿಯೊಂದು ಬರಲಿ ಅಂತ ಆಶಿಸ್ತೀನಿ. ಸೊ ನನ್ನ 2026ನೇ ಮೊದಲನೇ ವೆಕೇಷನ್ನ 2ನೇ ದಿನದ ವ್ಲಾಗ್ ಇದು. ಹಿಂದಿನ ದಿನ ನಾನೇನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್. ಸೊ ಈಗ ನಾವು ಫಸ್ಟು ಕುಂದಾಪುರದಿಂದ ರೆಡಿಯಾಗಿ ಸೀದಾ ಕೃಷ್ಣ ಮಠಕ್ಕೆ ಹೋದ್ವಿ. ಕೃಷ್ಣ ಮಠಕ್ಕೆ ನಾ ಶನಿವಾರ ಹೋಗಿದ್ರ ಹಿಂದಿನ ಉದ್ದೇಶ ಅಲ್ಲಿ ಅವತ್ತಿನ ಭೋಜನ ಪ್ರಸಾದ ಸ್ವೀಕರಿಸೋದು. ಬಿಕಾಸ್ ಫ್ಲೋರಲ್ಲಿ ಅವತ್ತು ಊಟ ಬಡಿಸ್ತಾರೆ. ಇಟ್ಸ್ ಎ ಸೀಕ್ರೆಟ್ ಪ್ರಾಕ್ಟೀಸ್ ಹಿಯರ್. ಅಗೇನ್ ಇಟ್ಸ್ ಆಪ್ಷನಲ್. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಅದನ್ನು ಮಾಡ್ಬೋದು, ಇಲ್ಲ ಅಂದರೆ ಬಾಳೆದೆಲೆ, ಪ್ಲೇಟ್ ಎಲ್ಲದೂ ಇರುತ್ತೆ. ಸೊ ಕೃಷ್ಣ ಮಠದಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ನಾವು ಕನಕನ ಕಿಂಡಿನಲ್ಲೂ ಕೂಡ ದರ್ಶನ ಮಾಡಿಕೊಂಡು ಆನಂತರ ಅಲ್ಲಿ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮಠನೂ ಹೋಗಿ ಆ್ಯಕ್ಚುಲಿ ಪರ್ಯಾಯಕ್ಕೆ ಸಿದ್ಧತೆ ನಡೀತಾ ಇದೆ. ಸೊ ಉಡುಪಿ ಕೃಷ್ಣ ಮಠದಲ್ಲಿ ಆ ಸಂಭ್ರಮ ಸಹ ತುಂಬಿತ್ತು. ಆನಂತರ ಉಡುಪಿ ಕೃಷ್ಣ ಮಠದ ಹತ್ರನೇ ಇರೋ ಚಂದ್ರಮೌಳೇಶ್ವರ ಹಾಗೂ ಲೋಕನಾಥೇಶ್ವರ ದೇವಸ್ಥಾನಗಳಿಗೂ ಭೇಟಿ ನೀಡಿದ್ವಿ. ಗರ್ಭಗುಡಿಯಲ್ಲಿ ದೇವ್ರ ದರ್ಶನ ಮಾಡಿದಾಗ ಎಂಥ ಅವರ ಅಂತ ಹೇಳ್ತೀರಾ, ನಿಜವಾಗ್ಲೂ ಅದನ್ನ ಹೇಳೋದಕ್ಕಾಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಗೊತ್ತಾಗುತ್ತೆ. ಸೊ ಅಲ್ಲಿ ದೇವಸ್ಥಾನದ ಆರ್ಕಿಟೆಕ್ಚರ್ ಕೂಡ ನೋಡಿ ತುಂಬಾ ಖುಷಿ ಆಯಿತು ನನಗಂತೂ. ಸ್ವಲ್ಪ ಕೇರಳ ಸ್ಟೈಲ್ ಅಂತಲೇ ಅನ್ನಿಸ್ತು, ಬಟ್ ತುಂಬಾ ಚೆನ್ನಾಗಿದೆ. ಆನಂತರ ನಾವು ವಾಪಸ್ ಕುಂದಾಪುರಕ್ಕೆ ಬರುವಾಗ ಗುರು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ, ಸಾಲಿಗ್ರಾಮದಲ್ಲಿ ಇರೋಂತಹದ್ದಿದು. ಸೊ ಇಲ್ಲೂ ಅಷ್ಟೇ ದೇವರ ಗುಡಿ ಒಳಗೆ ಗರ್ಭಗುಡಿಲಿ ತುಂಬ ಚೆನ್ನಾಗಿ ಅನಿಸುತ್ತೆ ದರ್ಶನ, ಗುರು ನರಸಿಂಹಸ್ವಾಮಿ ದರ್ಶನ. ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ಟೆಂಪಲ್ ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಅಲ್ಲಿ ಹಿಂದೆ ಪಾಂಡ್ ಸಹ ಇದೆ. ಆನಂತರ ನನ್ನ ಫ್ರೆಂಡ್ಗೆ ಗೊತ್ತಿರೋಂಥ ಜಾಗ ಇದು. ಗುರು ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆನೇ ಇದೆ ಈ ಪ್ಲೇಸು. ಸೊ ನನ್ನ ಫ್ರೆಂಡ್ ಮೊದಲಿಂದ ಎಲ್ಲ ಬರ್ತಾ ಇದ್ದಾಗ ಇಲ್ಲಿ ಸಿಕ್ಕಾಪಟ್ಟೆ ರ್ಯಾಬಿಟ್ಸ್ ಎಲ್ಲ ಇತ್ತಂತೆ. ಇದು ಎಷ್ಟು ಜನಕ್ಕೆ ಈ ದೃಶ್ಯ ಇದೆಲ್ಲ ಕಾಮನ್ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಬೆಂಗಳೂರಲ್ಲಿರೋದ್ರಿಂದ ಈ ಹಸು ಮನೆ ಕೊಟ್ಟಿಗೆ ಎಲ್ಲ ಇಷ್ಟೊಂದು ಹಸುಗಳನ್ನ ಒಟ್ಟಿಗೆ ನೋಡೋದು, ಬೇರೆ ಬೇರೆ ತರಹದ ಪ್ರಾಣಿ ನೋಡೋದು, ಇದೆಲ್ಲ ನನಗೆ ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ. ಸೊ ನನಗೆ ಅವರ ಕೂಡ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ಒಳ್ಳೆ ವೈಬ್ ಸಿಗುತ್ತೆ. ಸೊ ಅವ್ರು ಹೇಳ್ತಾಯಿದ್ರು ಕಾಂತಾರ ಮೂವಿನಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಇದೇ ಕಥೆಗಳನ್ನ ಅವರು ಕಾಂತಾರ ಮೂವಿ ಶೂಟಿಂಗ್ ಸಹ ಕೊಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿ ಎಲ್ಲ ತುಂಬ ತರಹದ ಪ್ರಾಣಿಗಳಿತ್ತು. ಹಾಗೆ ಫಾರಿನ್ ಹಸು ಕೂಡ ಇತ್ತು. ಫಾರಿನ್ ಹಸು ವಿಶೇಷತೆ ಏನಂದರೆ ಅದು ಚಿಕ್ಕದಾಗೇ ಇರುತ್ತೆ, ಬೆಳೆಯಲ್ಲ ಅದು. ಆನಂತರ ಮತ್ತು ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಪಕ್ಷಿ ಕೂಡ ಇತ್ತು, ಅದ್ರ ಹೆಸರು ನಂಗೆ ಮರ್ತೋಯ್ತು. ಸೊ ಇನ್ನೊಂದು ಕೋಳಿ ಕೂಡ ಇತ್ತು, ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾನು ಅಲ್ಲೆಲ್ಲ ಅದರ ಜೊತೆ ಎಲ್ಲ ಆಟ ಆಡಿ ಹಸುಗಳ ಜೊತೆ ಸಮಯ ಸ್ವಲ್ಪ ಕಳೆದು ಹೀಗೆ ಅವರು ಕೆಲವೊಂದು ಕತೆಗಳು ಹೇಳ್ತಿದ್ರು. ಅವರು ಹೆಬ್ಬಾವು ಹಿಡಿದಿದ್ದು 20 ಅಡಿದು, ಮತ್ತು ಅವ್ರ ಮಗ ಕೂಡ ತುಂಬ ಬ್ರೇವ್ ಇದ್ದಾನೆ, ಅವನು ಸಹ ಹೆಬ್ಬಾವು ಹಿಡಿದಿದ್ದು ಕತೆಗಳೆಲ್ಲ ಹೇಳ್ತಾಯಿದ್ರು ಹೀಗೆ. ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೋಡಿಕೊಂಡು ಅಲ್ಲಿ ಕೃಷ್ಣ ಗುಡಿ ಕೂಡ ಇದೆ, ಗೋಪಾಲಕೃಷ್ಣ ಗುಡಿ ಕೂಡ ಇದೆ, ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ಅಲ್ಲೆಲ್ಲ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ಇದೇ ಕೋಳಿನೇ ನಾನು ಹೇಳಿದ್ದು, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ, ಅದ್ರ ಹೆಸರು ಮರ್ತು ಹೋದೆ ನಾನು. ಸೊ ಇಲ್ಲಿಂದ ಆನಂತರ ಗುರು ನರಸಿಂಹಸ್ವಾಮಿ ದೇವಸ್ಥಾನ ಎದುರುಗಡೆನೇ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಸೊ ಅದೇನಪ್ಪ ಸ್ಪೆಷಲ್ ಅಂದರೆ ಗುರು ನರಸಿಂಹಸ್ವಾಮಿ ಪ್ರಭೆ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಎದುರುಗಡೆ ಆಂಜನೇಯ ಸ್ವಾಮಿ ಬಂದು ನೆಲೆಸಿದ್ದಾರೆ ಅಂತ ಪ್ರತೀತಿ ಇದೆ. ನಾನು ಎಲ್ಲೋ ಓದಿದ್ದೆ ಇದನ್ನು. ಸೊ ನೆಕ್ಸ್ಟ್ ಈ ಜಾಗ ಹಗಳೂರು ಹತ್ರ ಇರುವಂತಹ ಈ ಆಂಜನೇಯ ಸ್ವಾಮಿ, ನಾನು ಯಾವಾಗಲೂ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಇಲ್ಲಿಗೆ ಹೋಗಬೇಕಂತ ಆಸೆ ಇತ್ತು. ಬಟ್ ಸರ್ಪ್ರೈಸಿಂಗ್ಲಿ ನನ್ನ ಫ್ರೆಂಡ್ ನನ್ನನ್ನು ಇಲ್ಲಿ ಕರ್ಕೊಂಡು ಹೋದರು, ತುಂಬಾ ಖುಷಿ ಆಯಿತು. ಸೊ ಈ ಜಾಗಕ್ಕೂ ಹೋದ್ವಿ. ಪುಟ್ಟದಾಗಿ ಕೆಳಗಡೆ ಒಂದು ಗುಡಿ ಇದೆ, ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಲ್ಲಿ ಸಹ. ಆ ದಿನ ನಾವು ಹೋಗಿದ್ದ ದಿನ ಕಡಲೆಕಾಳು ಉಸ್ಲಿ ಪ್ರಸಾದವಾಗಿತ್ತು. ಸೊ ದೇವರ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋ ಸೆಷನ್, ವಿಡಿಯೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನಾವು ನಂತರ ಅಲ್ಲಿಂದ ಕೋಡಿ ಬೀಚ್ ಕಡೆ ಹೊರಟ್ವಿ. ನೋಡಿ ಇನ್ನೇನು ಸನ್ಸೆಟ್ ಟೈಮ್ ಹತ್ತಿರ ಇದೆ.
ಸೊ ಯಾ ಇದ್ದದ್ದು ನೋಡಿ ತುಂಬ ಬೇಜಾರಾಯಿತು. ಸೀರಿಯಸ್ಲಿ ತುಂಬ ಪ್ಲಾಸ್ಟಿಕ್ ಬಾಟ್ಲುಗಳ ರಾಶಿ. ಸೀರಿಯಸ್ಲಿ ಟೂರಿಸ್ಟ್ ಆದವರು ದಯವಿಟ್ಟು ಹೀಗೆ ಮಾಡಬೇಡಿ. ಲೆಟ್ಸ್ ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್. ಸೊ ಹಾಗೆ ಒಂದು ನವಿಲ್ ಕಾಣಿಸ್ತು ನನಗೆ. ಆ್ಯಕ್ಚುಲಿ ಇದು ಕೂಡ ದಿನನಿತ್ಯ ಕಾಣಿಸೋ ಅಂಥದ್ದಲ್ಲ. ಸೊ ಐ ವಾಸ್ ಎಕ್ಸೈಟೆಡ್, ಅದನ್ನು ಸಹ ಕ್ಯಾಪ್ಚರ್ ಮಾಡಿದೆ. ಸೊ ಕೋಡಿ ಬೀಚ್ ಸಿ ವಾಕ್ ಒಂದು ಆಸೆ ಇತ್ತು. ಸೊ ಅದು ಕೂಡ ಆಯಿತು. ಒಂದು ಒಳ್ಳೆ ಕೋಡಿ ಬೀಚ್ ಸಿ ವಾಕ್ ಮುಗಿಸ್ಕೊಂಡು ಅಲ್ಲೇ ಬೇಲ್ಪುರಿ ತಿಂದ್ಕೊಂಡು ಆರಾಮಾಗಿ ಸನ್ಸೆಟ್ ಒಂಚೂರು ಆಗಿತ್ತು ಅಂತಲೇ ಅನಿಸುತ್ತೆ ಅಲ್ಲಿ. ಸೊ ಹಾಗೆ ಫುಲ್ ಎಲ್ಲ ಫೀಲ್ ಮಾಡಿ ಚೆನ್ನಾಗಿ ಅನಿಸ್ತು. ಆ ನೀರು ಹತ್ರ ಹೋದರೆ ಅಂತೂ ನಂಗೆ ವಾಪಸ್ ಬರೋಕ್ಕೆ ಮನಸ್ಸೇ ಬರಲ್ಲ ಗೊತ್ತಾ. ಅಷ್ಟು ಕಾಮ್ ವೈಬ್ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಐ ಎಂಜಾಯ್ಡ್ ಇದನ್ನು ಕೂಡ. ಯಾವಾಗಲೂ ಅಷ್ಟೇ ನನಗೆ ಬೀಚ್ ಸೈಡ್ ಹೋದರೆ ಸನ್ಸೆಟ್ ಆರ್ ಸನ್ರೈಸ್ ನೋಡೋದು ಕಷ್ಟ, ಬಟ್ ಸನ್ಸೆಟ್ ಅಂತೂ ನೋಡೋದಕ್ಕೆ ತುಂಬಾ ಇಷ್ಟ. ಆನಂತರ ಕೂಡ ನಂಗೆ ನೀರು ನೋಡ್ಕೊಂಡು ಅಲ್ಲೇ ಎದ್ಬಿಡೋಣ ಅನಿಸುತ್ತೆ. ವಾಪಸ್ ಮನೆಗೆ ಬರೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಆಕಾಶನೂ ನೋಡ್ತಿದ್ದೀರಾ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೊ ಹಿಯರ್ ಇಸ್ ದ 360 ಡಿಗ್ರಿ ವ್ಯೂ ಆಫ್ ಕೋಡಿ ಬೀಚ್. ಸೊ ನೀವು ಕೋಡಿ ಬೀಚ್ ಡೆಲ್ಟಾ ಪಾಯಿಂಟ್ ಹೋದರೆ ನಿಮಗೆ ಕಾಯಕಿಂಗ್ ಹಾಗೂ ಬೋಟಿಂಗ್ ಸಹ ಅವೈಲಬಲ್ ಇದೆ. ನಾವು ಆಲ್ರೆಡಿ ಟೈಮ್ ಆಗಿತ್ತು ಆ್ಯಂಡ್ ಆಲ್ಸೋ ವಿ ವರ್ ವೆರಿ ಟಯರ್ಡ್. ಅದಕ್ಕೆ ನಾವು ವಾಪಸ್ ಮನೆಗೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ಆ ದಿನ ಹುಣ್ಣಿಮೆ ಕೂಡ ಆಗಿತ್ತು. ಸೊ ಬೀಚ್ ಹತ್ರ ಅಂದರೆ ನೀರಿನ ಹತ್ರ ತುಂಬ ಹೊತ್ತು ಇರಬಾರ್ದು ಹುಣ್ಣಿಮೆ ದಿನ ಅಂತ ಹೇಳ್ತಾರಲ್ವ. ಸೊ ಮನೆಯಿಂದ ಕಾಲ್ ಬಂತು. ಸೊ ನಾವು ವಾಪಸ್ಸು ಮನೆಗೆ ಹೋಗಬೇಕು. ಬಟ್ ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ನನಗೆ ಅಂದರೆ ಅವರು ಚಿಕ್ಕಪ್ಪ ಒಂದು 10 ಇಯರ್ಸಿಂದ ತಿಂತಾ ಇದ್ದಿದ್ದು ಚಾಟ್ ಪ್ಲೇಸ್ ಒಂದಕ್ಕೆ ನನ್ನ ಕರ್ಕೊಂಡು ಹೋದ್ರು ಆಯಿತಾ. ಬಿಕಾಸ್ ಆ್ಯಸ್ ಐ ಆಮ್ ಎ ಫುಡಿ ರಿಯಲಿ ಲೈಕ್ ಟು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಅಂದರೆ ಇಲ್ಲಿ ಡಿಫ್ರೆಂಟ್ ಏನು ತಿಂದಿಲ್ಲ. ಪಾನಿಪುರಿ ಗೋಬಿ ಮಂಚೂರಿನೇ ತಿಂದಿದ್ದು, ಮಸಾಲೆ ಪುರಿ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ. ಬಟ್ ಸ್ಟಿಲ್ ಬೇರೆ ಊರಲ್ಲಿ ಬೇರೆ ಥರ ಟೇಸ್ಟ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತಲ್ವ. ನನಗಂತೂ ಐ ರಿಯಲಿ ಎಂಜಾಯ್ ಈಟಿಂಗ್. ಸೊ ಯಾವ ಫೇವ್ರೇಟ್ ಪಾನಿಪುರಿ ಕಾರ್ಟ್ ಅಂತ ಹಾಕಿದ್ದೀನಿ ಅಂದರೆ ಲಿಟ್ರಲಿ ನನಗದು ತುಂಬಾ ಇಷ್ಟ ಆಯಿತು, ಫೇವ್ರೇಟ್ ಆಗೋಯಿತು. ಎಷ್ಟರ ಮಟ್ಟಿಗೆ ಅಂದರೆ ನಾವು ವಾಪಸ್ ಬರೋಷ್ಟರಲ್ಲಿ 3 ಟೈಮ್ಸ್ ಅಲ್ಲಿ ಹೋಗಿದ್ವಿ ನಾವು. ಸೊ ಇಲ್ಲಿ ಇನ್ನೊಂದೇನೆಂದರೆ ಒಂದು ಸೈಡು ಸ್ವೀಟ್ ಸಿಗೋ ಥರ ಹಾಕ್ತಾರೆ, ಇನ್ನೊಂದು ಸೈಡು ಖಾರ ಚಟ್ನಿ ಹಾಕ್ತಾರೆ. ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಇಲ್ಲ ಸಪ್ರೇಟಾಗಿ. ಅಷ್ಟಾಯಿತು ಕತೆ. ಆನಂತರ ಗೋಬಿ ಮಂಚೂರಿ ಪಾನಿಪುರಿ ಮಸಾಲೆ ಪುರಿ ತಿಂದ್ಮೇಲೆ ಗೋಬಿ ಮಂಚೂರಿ ಮಿಸ್ ಮಾಡೋಕ್ಕಾಗತ್ತಾ? ನೆವರ್ ಎವರ್. ನಾನಂತೂ ಗೋಬಿ ಮಂಚೂರಿ ಫ್ಯಾನ್. ಸೊ ಆನಂತರ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆ ದಿನ ನಾವೆಲ್ಲರೂ ಸೇರಿಕೊಂಡು ಟೆರೆಸ್ ಮೇಲೆ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹುಣ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ನಾವು ಬೆಳದಿಂಗಳ ಊಟನ ಟೆರೆಸ್ ಮೇಲೆ ಮಾಡಿದ್ವಿ. ಇಟ್ ವಾಸ್ ಅಗೇನ್ ಸಚ್ ಎ ಬ್ಯೂಟಿಫುಲ್ ಮೊಮೆಂಟ್ ಫಾರ್ ಮೀ. So yeah, that's it for the day. I hope you all enjoyed watching my vlog. Please don't forget to like, share, comment and subscribe. And also thank you. Bye bye.